ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಒಂದು ತುಂಬಾನೇ ಇಂಪಾರ್ಟೆಂಟ್ ನೋಟಿಸ್ ಜೊತೆ ಬರ್ತಾ ಇದ್ದೇನೆ, ಅಪ್ಡೇಟ್ ಜೊತೆ ಬರ್ತಾ ಇದ್ದೇನೆ. ದಟ್ ಈಸ್ ಅಬೌಟ್ ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ ಏನಿದೆ ಅಂದರೆ ಡಿಪ್ಲೊಮೊ ಇನ್ ಆಪರೇಷನ್ ಟೆಕ್ನಾಲಜಿ ಇರ್ಬೋದು, ರೇಡಿಯಾಲಜಿ ಇರ್ಬೋದು. ಸೊ ಈ ಕೋರ್ಸಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಂದಿದೆ. ಅದೇನಂದರೆ ಅಬೌಟ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಈ ಡಿಪ್ಲೊಮೊ ಇನ್ ಡಿಫ್ರೆಂಟ್ ಪ್ಯಾರಾಮೆಡಿಕಲ್ ಕೋರ್ಸಸ್ನ ಅಪ್ಲಿಕೇಶನ್ ಫಾರ್ಮ್ ಆಲ್ರೆಡಿ ರಿಲೀಸ್ ಆಗಿತ್ತು. ಐ ಗೆಸ್ 13th of June the application was released. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 12th of July. ಸೊ ಹೇಗೆ ನಾವು ಫಿಲ್ ಮಾಡಬೇಕು? ಸೊ ವಾಟ್ ಆರ್ ದ ಡಿಫರೆಂಟ್ ಪ್ಯಾರಾಮೆಡಿಕಲ್ ಕೋರ್ಸಸ್ ದಟ್ ಯು ಹ್ಯಾವ್? ಎಷ್ಟು ವರ್ಷಗಳ ಕಾಲ ಈ ಏನು ಪ್ಯಾರಾಮೆಡಿಕಲ್ ಕೋರ್ಸಸನ್ನು, ವಾಟ್ ಇಸ್ ದ ಡ್ಯೂರೇಷನ್ ಆಫ್ ದ ಕೋರ್ಸ್, ಯಾರು ಮಾಡ್ಬೋದು? ಸೊ ಇದ್ರ ಬಗ್ಗೆ ಕ್ವಿಕ್ ಆಗಿ ನೋಡುವ. ಸೊ ಗೋ ಟು PM, ದಟ್ ಇಸ್ ಪ್ಯಾರಾಮೆಡಿಕಲ್ ಕೋರ್ಸ್, pmbkarnataka.org. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಹೋದಾಗ ನಿಮಗೆ ಕೆಲವು ನ್ಯೂಸ್ ಅನ್ನ ಇವರು ತೋರಿಸ್ತಾ ಇದ್ದಾರೆ ನೋಡಿ. ಸರ್ಕ್ಯುಲರ್ ಫಾರ್ ಸಬ್ಮಿಟಿಂಗ್ ದ ಡಾಕ್ಯುಮೆಂಟ್ಸ್ 2024-2025 ಕೌನ್ಸಿಲಿಂಗ್ ನೋಟಿಫಿಕೇಶನ್ ಅಂಡ್ ಇನ್ಸ್ಟ್ರಕ್ಷನ್. ಕ್ಲಿಕ್ ಹಿಯರ್ ಟು ಅಪ್ಲೈ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಪ್ಲಿಕೇಶನ್. ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಯಾವುದೆಲ್ಲ ಅಂತ ನೋಡುವ. ಸೊ ಬೇಸಿಕಲಿ ಪ್ಯಾರಾಮೆಡಿಕಲ್ ಅಂದರೆ ಅರೆ ವೈದ್ಯಕೀಯ ಡಿಪ್ಲೊಮೊ ಕೋರ್ಸ್ ಆಗಿರುತ್ತೆ. ಇದು ಬ್ಯಾಚುಲರ್ಸ್ ಅಲ್ಲ, ಇದು ಡಿಪ್ಲೊಮೊ ಕೋರ್ಸಸ್. ಓಕೆ, ಸೊ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ. ಸೊ ಈ ಎಲ್ಲ ಕೋರ್ಸಸ್ ಮಾಡಿದ್ರೆ ನಿಮಗೆ ಹಾಸ್ಪಿಟಲ್ಸಲ್ಲಿ ಏನು ಯು ಆರ್ ದ ಒನ್ ಹೂ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಪರ್ಟಿಕ್ಯುಲರ್ ಲ್ಯಾಬ್ಸ್ ಇನ್ ಪರ್ಟಿಕ್ಯುಲರ್ ಹಾಸ್ಪಿಟಲ್. ಓಕೆ, ಸೊ ನಿಮಗೆ ಆ 2 ವರ್ಷದ ಡಿಪ್ಲೊಮೊ ಕೋರ್ಸ್ ಅಥವಾ 3 ವರ್ಷದ ಡಿಪ್ಲೊಮೊ ಕೋರ್ಸಲ್ಲಿ ನಿಮಗೆ ಅವರು ಹೇಳ್ಕೊಡ್ತಾರೆ ಹೇಗೆ ಕೆಲವು ಇನ್ಸ್ಟ್ರೂಮೆಂಟನ್ನು ಹ್ಯಾಂಡಲ್ ಮಾಡಬೇಕು ಅಂತೆಲ್ಲ. ಸೊ ಬೇರೆ ಇದೆ ನೋಡಿ, ಡಿಪ್ಲೊಮೊ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. ಸೊ ಡಯಾಲಿಸಿಸ್ನ ಲ್ಯಾಬಲ್ಲಿ ಕೆಲಸ ಸಿಗುವಂತಹ ಕೋರ್ಸ್ ಇದು. ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಎನೆಸ್ಥೀಷಿಯಾ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಆಫ್ಥಾಲ್ಮಿಕ್ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಡೆಂಟಲ್ ಮೆಕ್ಯಾನಿಕ್, ಡಿಪ್ಲೊಮೊ ಇನ್ ಡೆಂಟಲ್ ಹೈಜೀನ್. ಸೊ ಇದೆಲ್ಲ ಕೆಲವು ಏನು ಕೋರ್ಸಸ್ನ ಹೆಸರು. ಆ್ಯಂಡ್ ಈ ಕೋರ್ಸಿನ ಅರ್ಹತೆ ಅಂದರೆ ಎಲಿಜಿಬಿಲಿಟಿ ಏನು, ಕನಿಷ್ಠ ವಿದ್ಯಾರ್ಹತೆ, ಕೋರ್ಸ್ಗಳ ಹೆಸರು, ದಟ್ ಇಸ್ ಈ ಕೆಲವು ಏನು ಕೋರ್ಸಸ್ ಇದೆ, ದಟ್ ಇಸ್ DMLT, DMIT. ಸೊ ಇದಕ್ಕೆಲ್ಲ ಏನು ನಿಮ್ಮ ಎಲಿಜಿಬಿಲಿಟಿ ಏನಾಗಿರಬೇಕು? SSLC ಅಥವಾ PUC ಸೈನ್ಸ್. ಓಕೆ, ಸೊ ವೆನ್ ವಿ ಸೇ ಸೈನ್ಸ್, ಇಟ್ ಇಸ್ ಭೌತಶಾಸ್ತ್ರ, ಫಿಸಿಕ್ಸ್, ರಸಾಯನಶಾಸ್ತ್ರ, ದಟ್ ಇಸ್ ಕೆಮಿಸ್ಟ್ರಿ, ಜೀವಶಾಸ್ತ್ರ, ದಟ್ ಇಸ್ ಬಯಾಲಜಿ. ಆ್ಯಂಡ್ DMRT ಹೇಳುವಂತಹ ಕೋರ್ಸಿಗೆ ಎಲಿಜಿಬಿಲಿಟಿ ಏನಾಗಿರಬೇಕು? PCMC, PCME, ಅಲ್ಲಿ ನೀವು PUCಯನ್ನು ಮಾಡಿರಬೇಕು, ಅಥವಾ ಕಾಮರ್ಸ್ ಆರ್ಟ್ಸ್ ಸಹ ನಡೆಯುತ್ತೆ. ಓಕೆ, ಅಥವಾ ತತ್ಸಮಾನ ವಿದ್ಯಾರ್ಹತೆ SSLC ನಡೆಯುತ್ತೆ. ಆದರೆ ಈ SSLC ಸ್ಟೂಡೆಂಟ್ಸ್ ಏನಿರ್ತಾರೆ, ಅರ್ಜಿದಾರರು 1ರಿಂದ 10ನೇ ತರಗತಿ ಅಥವಾ PUC ವರೆಗೆ ಕನಿಷ್ಠ 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಲ್ತಿರ್ಬೇಕು. ದೃಢೀಕರಣದ ಪತ್ರ ಎಲ್ಲ ನೀವೆಲ್ಲ ಕಲ್ತಿರ್ತೀರ, ಕರ್ನಾಟಕದಲ್ಲಿ ಇರುವಂತಹ ಮಕ್ಕಳಲ್ವಾ? ಸೊ ನೀವು ಯೋಚನೆ ಮಾಡಬೇಕಾಗಿಲ್ಲ. ಆದರೆ ದಿಸ್ ಇಸ್ ಇಂಪಾರ್ಟೆಂಟ್, ಕೋರ್ಸಿನ ಅವಧಿ. ಸೊ PUC ಮಕ್ಕಳಿಗೆ 2 ವರ್ಷದ ಕೋರ್ಸ್ ಇದು. ಮತ್ತು 10th ಸ್ಟ್ಯಾಂಡರ್ಡನ್ನು ಕಂಪ್ಲೀಟ್ ಮಾಡಿ ಏನು ಬಂದಿರ್ತಾರೆ ಅವರಿಗೆ 3 ವರ್ಷದ ಕೋರ್ಸ್. ಸೊ 2 years 3 months ಫಾರ್ PUC ಸ್ಟೂಡೆಂಟ್ಸ್. SSLC ಮಕ್ಕಳಿಗೆ 3 ವರ್ಷ 3 ತಿಂಗಳಿಂದ ಕೋರ್ಸ್ ಆಗಿರುತ್ತೆ. ಇಂಟರ್ನ್ಶಿಪ್ ಇರುತ್ತೆ ಲಾಸ್ಟ್ 3 months. ಸೊ ಇದರ ಲಾಸ್ಟ್ ಡೇಟ್, ಅರ್ಜಿ ಶುಲ್ಕ ಎಲ್ಲ ಇಲ್ಲಿ ಇದೆ ನೋಡಿ, ನೋಡ್ಕೊಳ್ಬೋದು. ಮತ್ತು ವೆಬ್ಸೈಟಿಗೆ ಹೋಗಿ ಸಹ ನೋಡ್ಕೊಳ್ಬೋದು. ಸೊ ಲಾಸ್ಟ್ ಡೇಟ್ 12/7 ಅಂದರೆ 12th July 2024 ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫಿಲ್ಲಿಂಗ್. ಸೊ ಹೇಗೆ ಅಪ್ಲೈ ಮಾಡೋದು? ಕ್ಲಿಕ್ ಹಿಯರ್ ಟು ಅಪ್ಲೈ, ಇಲ್ಲಿ ಕ್ಲಿಕ್ ಮಾಡಿ ಯು ಹ್ಯಾವ್ ಟು ಅಪ್ಲೈ ಓವರ್ ಹಿಯರ್. ಸೊ ಇಲ್ಲೆಲ್ಲ ನೀವು ಫಿಲ್ ಮಾಡಬೇಕು. ನಿಮ್ಮ ಹೆಸರು, ಜನ್ಮ ದಿನಾಂಕ, ಇಮೇಲ್ ID, ಧರ್ಮ, ವಯಸ್ಸು, ಕುಟುಂಬ ವಾರ್ಷಿಕ, ಇದೆಲ್ಲ. ಓಕೆ, ಸೊ ಸರ್ಕ್ಯುಲರ್ ಫಾರ್ ಸಬ್ಮಿಟಿಂಗ್ ದ ಡಾಕ್ಯುಮೆಂಟ್. ಓಕೆ, ಸೊ ಇದು ಡಾಕ್ಯುಮೆಂಟ್ ಬಗ್ಗೆ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಸೊ ಯಾರಿಗೆ ಪ್ಯಾರಾಮೆಡಿಕಲ್
ತುಂಬ ಜಾಸ್ತಿ ಏನು ರಿಕ್ವೆಸ್ಟ್ ಇರಲಿಲ್ಲ ನಮಗೆ, ಕೆಲವು ರಿಕ್ವೆಸ್ಟ್ ಇತ್ತು. ಕೆಲವು ವಿಡಿಯೋಸಲ್ಲಿ ಕೆಲವು ಮಕ್ಕಳು ಕೇಳಿದ್ರು ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ. ಸೊ ಹಿಯರ್ ಇಟ್ ಇಸ್. ಸೊ ಇದು ಡಿಪ್ಲೊಮಾ ಕೋರ್ಸಸ್ ಬಗ್ಗೆ. ಹಾಗೆ ಕೆಲವು ಬ್ಯಾಚುಲರ್ಸ್ ಕೋರ್ಸಸ್ ಸಹ ಇರುತ್ತೆ. ಸೊ ನನ್ನ ಒಬ್ಳು ಫ್ರೆಂಡ್ ಆಕ್ಚುಲಿ ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಸೊ ಶಿ ಹ್ಯಾಸ್ ಡನ್ ದಟ್ ಆ್ಯಂಡ್ ಶಿ ಈಸ್ ಇನ್ ಬ್ಯಾಂಗ್ಳೂರ್ ವರ್ಕಿಂಗ್. ಸೊ ಹೆಚ್ಚಾಗಿ ಡಿಪ್ಲೊಮೊ ಮಾಡಿದವರು ನಂತರ ಬ್ಯಾಚುಲರ್ಸ್ ಅಥವಾ ಈ ಥರ ಮಾಡ್ತಾರೆ. ಕೆಲವೊಮ್ಮೆ ಅವರು ಅವರದ್ದೇ ಲ್ಯಾಬು ಈ ಥರ ಎಲ್ಲ ಮಾಡ್ಕೊಳ್ತಾರೆ. ಸೊ ದಟ್ ಈಸ್ ಅಬೌಟ್ ದ ಕೋರ್ಸ್ ಆ್ಯಂಡ್ ದ ಡೀಟೇಲ್ಸ್ ಆ್ಯಂಡ್ ಅಬೌಟ್ ದ ಲಾಸ್ಟ್ ಡೇಟ್ ಟು ಅಪ್ಲೈ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.